ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ ಟಾಪಿಕ್ ಬಂದ್ಬಿಟ್ಟು ನೆಕ್ಸ್ಟ್ 3 ಮಂತ್ಸ್ ನಿಮ್ಮ ಎನರ್ಜಿ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡೋದಾಗಿದೆ. ನೆನ್ಪಿಡಿ, ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮಗೆ ರೆಸೊನೇಟ್ ಆದರೆ ನೀವು ತೊಗೊಳ್ಳಿ. ಸೊ ಇಲ್ಲಿ ನೀವು ನಿಮ್ಮ ಪೈಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಬೇರೆ ಬೇರೆ ಸ್ಟೋನ್ಸ್ಗಳನ್ನು ಇಟ್ಟಿದ್ದೀನಿ. ಇದು ಪೈಲ್ 1, ಇದು ಪೈಲ್ 2 ಆ್ಯಂಡ್ ದಿಸ್ ಪೈಲ್ 3. ಓಕೆ, ಸೊ ನೀವು ನಿಮ್ಮ ಕರೆಂಟ್ ಸಿಚುವೇಶನ್ನ ನೆನ್ಪು ಮಾಡಿಕೊಂಡು ಅಥವಾ ನೆನೆಸ್ಕೊಳ್ತಾ ಈ 3ರಲ್ಲಿ ಒಂದು ಪೈಲನ್ನು ನೀವು ಪಿಕ್ ಮಾಡ್ಕೋಬೋದು. ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಅಥವಾ ನಿಮ್ಮ ಲವ್ಡ್ ಒನ್ಗೋಸ್ಕರ ನೀವು ಬೇರೆ ಪೈಲನ್ನು ಕೂಡ ಚೂಸ್ ಮಾಡಿಕೊಂಡು ನೋಡ್ಬೋದು. ನೆನ್ಪಿಡಿ, ಇದನ್ನು ನಿಮಗೆ ಯಾವಾಗ ಈ ಒಂದು ವಿಡಿಯೋ ಸಿಗುತ್ತೆ ಆಗಿಂದ 3 ಮಂತ್ಸ್ ಅಂತ ನೀವು ತೊಗೋಬೇಕಾಗತ್ತೆ. ಓಕೆ ಫೈನ್, ನೀವು ನಿಮ್ಮ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗನ್ನು ಈಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಯಾರು ಈ ಒಂದು ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಸೊ ಈ ಸ್ಟೋನ್ನ ಚೂಸ್ ಮಾಡಿರೋವಂಥ ಅಥವಾ ಪೈಲ್ 1 ಚೂಸ್ ಮಾಡಿರೋವಂಥವ್ರು, ಇವರ ಒಂದು ನೆಕ್ಸ್ಟ್ 3 ಮಂತ್ಸು ಯಾವ ಥರ ಇರುತ್ತೆ ಇವರ ಒಂದು ಎನರ್ಜಿ ಅಂತ ನೋಡೋಣ. ಬನ್ನಿ, ಎನರ್ಜಿಯನ್ನು ಚೆಕ್ ಮಾಡೋಣ. ಓಕೆ, ಸೊ ನಾನು ಆ್ಯಸ್ ಯೂಶ್ವಲ್ ಪೊಸಿಷನ್ ವೈಸು ನಾನು ಈ ಕಾರ್ಡನ್ನು ತೆಗೆದಿರುವಂಥದ್ದು. ಸೊ ಇಲ್ಲಿ 3 ಮಂತ್ಸ್ ಎನರ್ಜಿನ ನಾವು ಚೆಕ್ ಮಾಡ್ತಾ ಇರೋದ್ರಿಂದ 3 ಕಾರ್ಡ್ಸ್ನ ನಾನು ಪಿಕ್ ಮಾಡಿದ್ದೀನಿ. ನಾನು ಈ 3 ಕಾರ್ಡ್ಸ್ಗೂ ಕೂಡ ಫೇಸ್ 1, ಫೇಸ್ 2, ಫೇಸ್ 3 ಅಂತೇಳಿ ನಾನು ತೊಗೊಂಡಿದ್ದೀನಿ. ನಿಮ್ಮ ಫೇಸ್ 1 ಹೆಂಗಿರುತ್ತೆ, ಫೇಸ್ 2 ಯಾವ ಥರ, ಮತ್ತು ಫೇಸ್ 3 ಅಥವಾ ಹಂತಗಳು 3 ಹಂತಗಳಲ್ಲಿ 3 ತಿಂಗಳನ್ನು ನಾವು ಪ್ರಿಡಿಕ್ಟ್ ಮಾಡೋಣ. ಬನ್ನಿ ನೋಡೋಣ, ನಿಮ್ಮ ಫಸ್ಟ್ ಫೇಸ್ ಅಥವಾ ಮೊದಲನೇ ಹಂತದಲ್ಲಿ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಇಟ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್. ಸೊ ಏನು ಅಂತಂದರೆ, ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ಫಸ್ಟ್ ಫೇಸಲ್ಲಿ ನೀವು ತುಂಬ ಖುಷಿಯಾಗಿರ್ತೀರ. ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂತೂ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅಥವಾ ಯಾವುದಾದ್ರೂ ವಿಷಯಗಳ ಬಗ್ಗೆ ನಿಮ್ಗೆ ಇಷ್ಟು ದಿನ ಏನಾದ್ರು ಡೌಟ್ಸ್ ಇದ್ದರೆ ಅದು ತುಂಬ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಒಂದು ರೀತಿ ಇದು ಸನ್ ಕಾರ್ಡ್. ಇದು ಲೈಕ್ ನೀವು ಕತ್ಲಲ್ಲಿದ್ದಾಗ ಸೂರ್ಯ ಬಂದಾಗ ಏನಾಗುತ್ತೆ ಹೇಳಿ, ಕತ್ಲು ಹೋಗ್ಬಿಟ್ಟು ಎಲ್ಲ ಸತ್ಯಗಳು ಕಾಣುತ್ತೆ ಅಂತಾರಲ್ಲ, ಆ ರೀತಿಯಾಗಿ ನಿಮಗೆ ಕೆಲವೊಂದು ಸತ್ಯಗಳು ಕೂಡ ನಿಮ್ಮ ಗಮನಕ್ಕೆ ಬರಬಹುದು. ಅಥವಾ ನಿಮಗೆ ಯಾವುದಾದ್ರೂ ವಿಷಯ ಇಲ್ಲಿ ತನಕ ಕ್ಲಾರಿಟಿನೇ ಸಿಕ್ಕಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದಕ್ಕೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಏನೇ ಕೆಲಸ ಮಾಡಿದ್ರೂ ಕೂಡ ತುಂಬ ಆತ್ಮವಿಶ್ವಾಸದಿಂದ ಈ ಸಲ ನೀವು ಮಾಡ್ತೀರ. ಮತ್ತು ತುಂಬ ಖುಷಿಯಾಗುವಂಥ ಘಟನೆಗಳು ಕೂಡ ನಿಮಗೆ ಈ ಒಂದು ಮೊದಲನೇ ಹಂತದಲ್ಲಿ ನೋಡ್ತೀರ. ತುಂಬ ಖುಷಿಯಾಗಿ ಇರ್ತೀರ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ನಿಮ್ಮ ಸೆಕೆಂಡ್ ಫೇಸಲ್ಲಿ ಯಾವ ಥರ ಇರ್ತೀರಾ, ಅಥವಾ ನೀವು ಇದನ್ನು ಸೆಕೆಂಡ್ ಹಂತ 2ನೇ ತಿಂಗಳು ಅಂತ ಬೇಕಾದ್ರೂ ನೀವು ತೊಗೋಬೋದು. ಇಲ್ಲಿಂದ ಯಾವ ಥರ ಇರುತ್ತೆ ಅಂತಂದರೆ, ಇದಕ್ಕೂ ಕೂಡ ಒಳ್ಳೆ ಕಾರ್ಡೇ ಬಂದಿರುವಂಥದ್ದು. ಸೊ ಏನು ಅಂತಂದರೆ, ಈ ಎನರ್ಜಿನಲ್ಲಿ ಲೈಕ್ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ, ಸೊ ಆಟೋಮೆಟಿಕ್ಕಾಗಿ ಹೊಸ ವಿಷಯನ ಕಲಿಬೇಕು, ನಾನೇನಾದರೂ ಬಿಲ್ಡ್ ಮಾಡ್ಕೋಬೇಕು ಲೈಫಲ್ಲಿ ಅಂತ ನಿಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಅದರ ಒಂದು ರಿಸಲ್ಟ್ ನೀವೇನು ಮಾಡ್ತೀರಾ ಅಂತಂದರೆ, ತುಂಬ ಹಾರ್ಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೆಕೆಂಡ್ ಫೇಸಲ್ಲಿ ಹೊಸ ವಿಷಯಗಳನ್ನು ಕಲ್ತ್ಕೊಳ್ತಾ ಹೋಗ್ತೀರಾ. ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ನಿಮಗೆ ಏನೋ ಕಲಿತಾ ಇದ್ದೀನಿ, ಏನೋ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಫ್ಯೂಚರ್ಗೆ ಅಂಥೇಳಿ ಒಂದು ರೀತಿ ಪಾಸಿಟಿವ್ ಕಾರ್ಡ್. ನೋಡಿ, ಇದನ್ನ ನೋಡಿದಾಗ ನಿಮ್ಗೆ ಏನಿಸುತ್ತೆ, ಈ ವ್ಯಕ್ತಿ ಇಲ್ಲಿ ನೀರು ಹಾಕ್ತಾ ಇದ್ದಾನೆ ಗಿಡಕ್ಕೆ, ಇದು ಯಾವಾಗ ಫಲ ಕೊಡುತ್ತೆ, ಒಂದು ಸ್ವಲ್ಪ ದೊಡ್ಡದಾದಾಗ ಏನಾಗುತ್ತೆ, ಇವನು ಹಿಂಗೆ ಇದನ್ನು ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ, ಆರೈಕೆ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದಿನ ಇಷ್ಟು ಫ್ಲವರ್ಸ್ ಅವನಿಗೆ ಸಿಗತ್ತೆ ಅಲ್ವಾ. ಸೊ ಸೇಮ್ ಆ ರೀತಿಯಾಗಿ ನೀವೇನು ಮಾಡ್ತೀರಾ ಅಂತ ಒಂದಷ್ಟು ಸ್ಕಿಲ್ಸ್ನ ಕಲಿಯೋದಿರ್ಬೋದು. ಅಥವಾ ನೀವೇನಾದರೂ ವರ್ಕ್ ಅಲ್ಲಿ ಪ್ರಮೋಷನ್ ಅಂಥದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನೀವು ಅವರ ಅಪ್ರಿಸಿಯೇಷನ್ ತೊಗೊಳ್ಳೋದಕ್ಕೆ ಬೇಕಾದಂತಹ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನು ಮಾಡಿ ತೋರಿಸುವಂಥ ಒಂದು ಎನರ್ಜಿಯನ್ನು ಕೂಡ ನೀವು ಸೆಕೆಂಡ್ ಫೇಸಲ್ಲಿ ಆ ಒಂದು ಎನರ್ಜಿನಲ್ಲಿ ನೀವು ಇರ್ತೀರ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಬೋತ್ ಆರ್ ವೆರಿ ಬ್ಯೂಟಿಫುಲ್ ಕಾರ್ಡ್ ಆ್ಯಕ್ಚುಲಿ. ಬನ್ನಿ, ಹಾಗಾದರೆ ನಿಮ್ಮ 3rd ಮಂತ್ ಅಥವಾ 3rd ಫೇಸ್ 3ನೇ ಹಂತ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ಇಲ್ಲಿ ನೀವು ನೋಡಿ, ಇಲ್ಲೇನು ಕಷ್ಟಪಟ್ಟಿದ್ರೆ ಅವಾಗ ಕಾನ್ಫಿಡೆನ್ಸ್ ಬಂತು ನಿಮಗೆ. ಕಾನ್ಫಿಡೆನ್ಸ್ ಬಂದಮೇಲೆ ಹಾರ್ಡ್ ವರ್ಕ್ ಮಾಡಿದ್ರಿ. ಈಗ ಹಾರ್ಡ್ ವರ್ಕ್ ಮಾಡಿದ್ರೆ ಏನು ಸಿಗ್ಬೇಕು ಹೇಳಿ, ಅದಕ್ಕೊಂದು ಫಲ ಸಿಗಬೇಕಲ್ವಾ. ಸೊ ಆ ಒಂದು ಒಳ್ಳೆ ಔಟ್ಕಮ್ ಸಿಗುತ್ತೆ. ನೀವೇನು ಕೆಲಸ ಮಾಡಿದ್ದೀರಾ ಅದಕ್ಕೆ ನಿಮಗೆ ನ್ಯಾಯ ಸಿಗುತ್ತೆ. ಅಂದರೆ ನಿಮ್ಗೇನು ದಕ್ಕಬೇಕು, ಈ ಕೆಲಸ ನೀವೇನು ಮಾಡಿದರೆ ಅದಕ್ಕೆ ಏನು ನಿಮ್ಗೆ ರಿಸಲ್ಟ್ ಸಿಗಬೇಕು, ಆ ಒಂದು ರಿಸಲ್ಟ್ ನಿಮ್ಮ 3rd ಫೇಸಲ್ಲಿ
ಸಿಗುತ್ತೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ನೀವು ಯಾವುದಾದ್ರೂ ಲೀಗಲ್ ಇಶ್ಯೂಸ್ಗೆ ಏನಾದರೂ ಓಡಾಡ್ತಾ ಇದ್ದರೆ ಆ ಲೀಗಲ್ ಇಶ್ಯೂಸು ಸಾರ್ಟ್ಔಟ್ ಆಗುವಂಥ ಚಾನ್ಸಸ್ಸು, ಮಾತುಕತೆಗೆ ಬಂದು ಸಾರ್ಟ್ಔಟ್ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಇರುವಂಥದ್ದು. ಒಂದು ರೀತಿಯಾಗಿ ನ್ಯಾಯಯುತವಾಗಿ ನಿಮಗೆ ಏನು ದಕ್ಕಬೇಕೋ ಅದು ದಕ್ಕುತ್ತೆ ಅಂತ ಹೇಳ್ಬೋದು. ಇದರಿಂದ ಆಚೆಗೂ ಕೂಡ ಇನ್ನೊಂದು ವಿಷಯವನ್ನು ಈ ಕಾರ್ಡ್ ಹೇಳ್ತಾ ಇದೆ. ಏನು ಅಂತಂದರೆ, ನಿಮಗೆ ಯಾವುದಾದ್ರೂ ಒಂದು ಸತ್ಯ ಆಚೆಗೆ ಬರ್ಬೋದು, ಒಂದು ಹೊಸ ಸತ್ಯ ನಿಮಗೆ ಅರಿವಿಗೆ ಬರ್ಬೋದು ಅಥವಾ ಬಯಲಾಗ್ಬೋದು. ಯಾವುದಾದ್ರೂ ಒಂದು ಸತ್ಯ ಕೂಡ ಬಯಲಾಗ್ಬೋದು. ಒಂದು ವೇಳೆ ಇದು ಸತ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಶ್ರಮಕ್ಕೆ ತಕ್ಕಾದಂಥ ಫಲ ಸಿಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಜೊತೆಯಲ್ಲಿ ಏನು ಹೇಳ್ತೀವಿ ನಾವು, ಒಂದು ರೀತಿ ಏನು ಸಿಗಬೇಕೋ ನಿಮಗೆ ಅದು ಸಿಗುವಂಥದ್ದು, ಲೀಗಲ್ ಇಶ್ಯೂಸ್ನಲ್ಲಿ ನಿಮಗೆ ಜಯ ಸಿಗುವಂಥದ್ದನ್ನು ಈ ಕಾರ್ಡ್ಸು ತೋರಿಸ್ತಾ ಇರೋವಂಥದ್ದು. ಸೊ ಓವರಾಲಾಗಿ ಹೇಳಬೇಕು ಅಂತಂದರೆ ನೋಡಿ, ಫಸ್ಟ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ತೀರಾ, ಹಾರ್ಡ್ ವರ್ಕ್ ಮಾಡ್ಕೊಳ್ತೀರಾ, ದೆನ್ ಅದರ ಒಂದು ರಿಟರ್ನ್ಸ್ ಏನು ಸಿಗಬೇಕಾಗಿದೆ ನಿಮಗೆ, ಆ ಒಂದು ರಿಟರ್ನ್ಸನ್ನು ನೀವು ಈ ಒಂದು ಫಸ್ಟು 3 ಫೇಸಲ್ಲಿ ಪಡ್ಕೊಳ್ತೀರಾ ಅಂತ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಈ ನನ್ನ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ವಿಡಿಯೋನ ಲೈಕ್ ಮಾಡಿ, ಇದ್ರ ಕೆಳಗಡೆ ಕಮೆಂಟ್ ಮಾಡಿ, ಕ್ಲೇಮ್ ಅಂತೇಳಿ ಟೈಪ್ ಮಾಡಿ, ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಏನಾದರೂ ಟೈಪ್ ಮಾಡಿ ತಿಳಿಸ್ಬೇಕು ನನಗೆ ಅಂತ ಅನಿಸಿದ್ರು ಕೂಡ ನೀವು ಮೆಸೇಜ್ ಮಾಡಿ ತಿಳಿಸ್ಬೋದು. ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಬನ್ನಿ, ಯಾರು ಈ ಒಂದು ಲವ್ ಕಾರ್ಡ್ಸ್ ಅಥವಾ ಪೈಲ್ 2 ಅನ್ನು ಚೂಸ್ ಮಾಡಿದ್ದಾರೆ ನನ್ನ ಆಡಿಯನ್ಸು ಅಥವಾ ನನ್ನ ವ್ಯೂವರು, ಸೊ ಅವರ ಒಂದು ಎನರ್ಜಿಯನ್ನು, ಈ ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಎನರ್ಜಿ ಈ ಒಂದು 3 ಮಂತ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಸೊ ನಾನು ಇಲ್ಲಿ 3 ಕಾರ್ಡ್ಸ್ಗಳನ್ನು ಫುಲ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಪೊಸಿಷನ್ ಪ್ರಕಾರ ಫೇಸ್ 1, ಫೇಸ್ 2, ಫೇಸ್ 3 3 ಹಂತಗಳಲ್ಲಿ ನಾನು ಕಾರ್ಡನ್ನು ತೆಗೆದಿದ್ದೀನಿ. ನೀವು ಇದನ್ನು ಮೊದಲನೇ ಮಂತು, 2ನೇ ಮಂತು, 3ನೇ ಮಂತ್ ಅಂತಾದರೂ ಅಂದ್ಕೊಳ್ಬಹುದು. ಆ್ಯಂಡ್ ನೆನ್ಪಿಡಿ, ನೀವು ಯಾವಾಗ ಈ ವಿಡಿಯೋ ನಿಮಗೆ ಸಿಗುತ್ತೆ ಆಗಿಂದ 3 ಮಂತ್ಸ್ ಅಂತ ನೀವು ಇದನ್ನು ಪರಿಗಣನೆಗೆ ತೊಗೊಳ್ಬೇಕಾಗತ್ತೆ. ಹಾಗಾದರೆ ನಿಮ್ಮ ಫಸ್ಟ್ ಫೇಸು ಯಾವ ಥರ ಇರುತ್ತೆ ಅಂತ ನಾನು ಚೆಕ್ ಮಾಡಿದೆ. ಆ್ಯಕ್ಚುಲಿ ನೀವು ಸ್ವಲ್ಪ ಸ್ಯಾಡ್ ಎನರ್ಜಿನಲ್ಲಿ ಇದ್ದೀರಾ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಒಂಥರ ನಿಮ್ಗೆ ಅನ್ಸೋದಕ್ಕೆ ಶುರುವಾಗಿದೆ, ಇನ್ ಲೈಕ್ ನನ್ನನ್ನು ಯಾರೂ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಆಮೇಲೆ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೇನೋ ಅಂತ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ. ಸೊ ಮತ್ತು ನಿಮಗೆ ಯಾರಾದರೂ ಏನಾದ್ರು ಕೊಡ್ತಾರೆ, ನಿಮ್ಗೆ ಗಮನ ಇಲ್ಲ, ನೀವು ಒಂಥರ ತುಂಬ ಮೂಡ್ ಸ್ವಿಂಗ್ಸ್ ಅಲ್ಲಿ ಇರ್ಬೋದು. ಅಥವಾ ಫಸ್ಟ್ ಫೇಸ್ ಆಫ್ ಹಂತ ಈ ರೀತಿಯಾಗಿರುತ್ತೆ ನಿಮಗೆ. ಸೊ ನೆಗೆಟಿವ್ ಆಗಿ ಹೇಳ್ತೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ದೇರ್ ಈಸ್ ಸಮ್ ಪಾಸಿಟಿವ್ ಕಾರ್ಡ್ಸ್ ಆಲ್ಸೋ ಹಿಯರ್. ಸೊ ಏನಾಗುತ್ತೆ ಅಂತಂದರೆ, ನಿಮಗೆ ನಿಮ್ಮದೇ ಆದ ಲೋಕದಲ್ಲಿ ಬೇಜಾರಲ್ಲಿ ನೀವು ಸ್ವಲ್ಪ ಇಂಟ್ರಾವರ್ಟ್ ಥರ ಕುತ್ಕೊಳ್ತೀರಾ. ನೀವು ಔಟ್ಸೈಡ್ ಇರುವಂಥ ಆಪರ್ಚುನಿಟೀಸ್ ಕಡೆ ನೋಡಲ್ಲ ನೀವು ಫಸ್ಟ್ ಫೇಸ್ ಆಫ್ ನಿಮ್ಮ ಒಂದು ಈ 3 ಫೇಸಸಲ್ಲಿ. ಸೊ ಆ ರೀತಿಯಾಗಿ ನೀವು ಸ್ವಲ್ಪ ಸ್ಯಾಡ್ ಆಗಿರುವಂಥದ್ದು ಫಸ್ಟ್ ಫೇಸಲ್ಲಿ ನನಗೆ ಕ್ಲಿಯರಾಗಿ ಕಾಣ್ತಾ ಇದೆ. ನೆನ್ಪಿಡಿ, ಈ ಎನರ್ಜಿ ಎಲ್ಲ ಪರ್ಮನೆಂಟ್ ಅಲ್ಲ ಇವೆಲ್ಲ. ಯಾಕಂದರೆ ಇಲ್ಲಿ ಯಾವುದು ನಿಮಗೆ ಮೇಜರ್ ಅರ್ಕಾನ ಬಂದಿಲ್ಲ, ಎಲ್ಲ ಮೈನರ್ ಅರ್ಕಾನ ಬಂದಿರೋದ್ರಿಂದ ಇದು ಟೈಮ್ ಬೀಯಿಂಗ್ ಅಷ್ಟೇ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಫಸ್ಟ್ ಫೇಸ್ನ ಎನರ್ಜಿ ಆಗಿದೆ. ಅಥವಾ ಈಗಾಗಲೇ ನೀವು ಈ ಒಂದು ಎನರ್ಜಿನಲ್ಲಿ ಇರ್ಬೋದು, ಬೇಜಾರಲ್ಲಿ, ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನಾನು ಯಾರೂ ಅಪ್ರಿಷಿಯೇಟೇ ಮಾಡಲ್ಲ, ಅಥವಾ ನಿಮಗೆ ಯಾರಾದರೂ ಏನಾದರೂ ಹೇಳಿದ್ರೆ ಕೇಳೋದಕ್ಕೆ ಯಾವುದೇ ರೀತಿಯಾಗಿ ಮನಸ್ಸಿಲ್ಲ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಬನ್ನಿ, ಹಾಗಾದರೆ ನಿಮ್ಮ ಸೆಕೆಂಡ್ ಫೇಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಇದಕ್ಕೂ ಲಿಂಕ್ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಇದು ಸೆಕೆಂಡ್ ಫೇಸ್ಗೂ ಕೂಡ ನೀವು ತೊಗೊಂಡು ಹೋಗ್ತಾ ಇದ್ದೀರಾ. ಒಂದು ರೀತಿ ನೀವು ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೆಕೆಂಡ್ ಫೇಸಲ್ಲಿ. ಐ ಥಿಂಕ್ ಈ ವಿಡಿಯೋನ ನೋಡ್ತಾ ಇರೋದು ಬಹುಶಃ ಲೇಡೀಸ್ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಲೇಡೀಸ್ ಅಲ್ಲದೆ ಜೆಂಟ್ಸ್ ಅಥವಾ ಗಂಡು ಮಕ್ಕಳು ಇದನ್ನು ನೋಡ್ತಾ ಇದ್ದರೆ ಮೇ ಬಿ ನೀವು ಸ್ವಲ್ಪ ಕೈಂಡ್ ಹಾರ್ಟು, ಸಾಫ್ಟ್ ಹಾರ್ಟ್ ಇರುವಂಥ ಒಂದು ವ್ಯಕ್ತಿ ಕೂಡ ಆಗಿರ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಈ ಎನರ್ಜಿಯಿಂದ ನಿಮ್ಮನ್ನು ನೀವು ಸಾಕಷ್ಟು ಹರ್ಟ್ ಮಾಡ್ಕೊಳ್ತೀರಾ ಸೆಕೆಂಡ್ ಫೇಸ್ ಆಫ್ ಈ ಒಂದು ರೀಡಿಂಗಲ್ಲಿ, ಐ ಮೀನ್ ಕಮಿಂಗ್ ಮಂತ್ಸಲ್ಲಿ. ಹರ್ಟ್ ಮಾಡ್ಕೊಳ್ಳೋದು, ಓವರ್ ಥಿಂಕ್ ಮಾಡ್ಕೊಳ್ಳೋದು, ಮತ್ತು ಕೈಂಡ್ ಆಫ್ ಗಿಲ್ಟು, ನೀವು ತೊಗೊಂಡಿರೋಂಥ ಯಾವುದೋ ಒಂದು ಡಿಸಿಷನ್ಗಳ ಬಗ್ಗೆ ಗಿಲ್ಟ್ ಫೀಲ್ ಮಾಡೋದು ಅಥವಾ ರಿಗ್ರೆಟ್ ಮಾಡೋವಂಥದ್ದು, ಪಶ್ಚಾತ್ತಾಪ ಪಡೋದು, ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು, ಬೇರೆ ಏನಾದರೂ ಮಾಡಬೇಕಾಗಿತ್ತು ಅಂತ ನೀವು ಒಂದು ರೀತಿ ಎಮೋಷ್ನಲ್ಲಿ ಪ್ರೆಷರ್ಗೆ ಒಳಗಾಗ್ತೀರ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ, ಖಿನ್ನತೆಗೆ ಒಳಗಾಗೋದು ಅಂತಾರಲ್ಲ, ಒಂಥರ ಬೇಜಾರು, ಥಿಂಕ್ ಮಾಡಿದ್ದು ಅದನ್ನೇ, ಏನು ಪ್ರಯೋಜನ ಇಲ್ಲ ಆ ವಿಷಯ ಅಂತ ಗೊತ್ತಿದ್ರು ಕೂಡ ತುಂಬ ಆಲ್ರೆಡಿ ನೀವು ಹರ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರಾ ನಿಮ್ಮ ಒಂದು ಸೆಕೆಂಡ್ ಫೇಸಲ್ಲಿ.
ಬಟ್ ನಿಮ್ಗೆ ಅನ್ನಿಸ್ಬೋದು ಎರಡೂ ಕೂಡ ನನಗೆ ಯಾಕೆ ಮ್ಯಾಮ್ ಈ ಥರ ಇದೆ ಎನರ್ಜಿನ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಇದು ಯಾಕೆ ಅಂತ. ಯಾಕೆಂದರೆ ಸಡನ್ನಾಗಿ ಇವೆಲ್ಲ ಬರಲ್ಲ. ನೀವು ಆಲ್ರೆಡಿ ಸ್ವಲ್ಪ ಮಟ್ಟಿಗಾದರೂ ಈ ಎನರ್ಜಿನಲ್ಲಿ ಇದ್ದೀರಾ. ಈಗಾಗಲೇ ನನಗನ್ಸೋ ಪ್ರಕಾರ ನೀವು ಈ ಎನರ್ಜಿನಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದೀರಾ. ಸೊ ಅದು ಒನ್ ಆಫ್ ದ ರೀಸನ್ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ಹೀಗೆ ಇರುತ್ತಾ ಮ್ಯಾಮ್ ಅಂತ ಕೇಳಿದ್ರೆ ನೋಡಿ, ಇದು ಫಸ್ಟ್ ಫೇಸು, ಸೆಕೆಂಡ್ ಫೇಸ್, ಇದಾದಮೇಲೆ ಒಂದು ಹೀಲಿಂಗ್ ಫೇಸ್ ಬರುತ್ತೆ. ಹೀಲ್ ಆಗ್ತೀರಾ ನೀವು ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀರಾ ಪರ್ಸನ್ನು. ಅಂದರೆ ಲೈಕ್ ನೀವು ಯಾವ ಥರ ಅಂತಂದರೆ, ತುಂಬ ನೋವಾದರೆ ದುಃಖ ಆದರೆ ಚೆನ್ನಾಗಿ ಹತ್ತು ಬೇಜಾರು ಮಾಡಿಕೊಂಡು ಆಮೇಲೆ ಎದ್ದು ಒಂದು ಕಪ್ ಕಾಫಿ ಮಾಡಿಕೊಂಡು ಫರ್ದರ್ ಏನು ಯೋಚನೆ ಮಾಡಬೇಕು. ನೋಡಿ ಇಲ್ಲಿ ಈ ವ್ಯಕ್ತಿನ ನೋಡಿ, ಈ ಎನರ್ಜಿ ಆಯಿತು, ಈ ಎನರ್ಜಿ ಆಯಿತು. ಈಗ ನೋಡಿ ಕಾಫಿ ಕುಡಿತಾ ವ್ಯಕ್ತಿ ಮುಂದಕ್ಕೆ ಏನಪ್ಪ ಮಾಡೋದು, ಆಗಿದ್ದಾಗೋಯ್ತು, ಮುಂದೆ ಏನಾದ್ರು ಮಾಡಬೇಕು ನನಗೆ ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ಈ ನೆಕ್ಸ್ಟು ಥರ್ಡ್ ಫೇಸ್ ಏನು ಬರುತ್ತೆ ಅಥವಾ ಮೂರನೇ ಹಂತ ಏನು ಬರುತ್ತೆ ನಿಮಗೆ, ಈ ಹಂತ ನಿಮ್ಗೆ ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ. ಅಂದರೆ ನೀವು ವಾಪಸ್ ಕಮ್ಬ್ಯಾಕ್ ಆಗ್ತೀರಾ ಒಂದು ರೀತಿ. ಆಮೇಲೆ ನಿಮಗೆ ಹೊಸ ಹೊಸ ಆಪರ್ಚುನಿಟೀಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ್ಡ್ ಫೇಸಲ್ಲಿ ಏನು ಬರುತ್ತೆ ನೋಡಿ, 3 ಅಂತ ಕೂಡ ಬಂದಿರುವಂಥದ್ದು. ಓಕೆ, ಸೊ 3 ಅಂತ ಬಂದಿರೋದು. ಮತ್ತು ಈ ಎನರ್ಜಿನ ನೋಡಿ, ಈ ಎನರ್ಜಿ ಮತ್ತು ಈ ವ್ಯಕ್ತಿನ ನೋಡಿ, ಈ ವ್ಯಕ್ತಿ ತುಂಬ ಹೋಪ್ಫುಲ್ಲಾಗಿದ್ದಾನೆ. ಫ್ಯೂಚರ್ ಕಡೆ ಎಷ್ಟು ಕ್ಲಿಯರಾಗಿ ನೋಡಿದೆ ನೋಡಿ, ಯಾಕಂದರೆ ಅವನಿಗೆ ಗೊತ್ತಿದೆ ಅವನ ಕೆಪಾಸಿಟಿ ಏನು ಅಂತ. ಸೊ ಹಾಗಾಗಿ ಆಪರ್ಚುನಿಟೀಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಪರ್ಚುನಿಟೀಸ್ನ ತೊಗೊಳ್ತೀರಾ. ವೇಟಿಂಗ್ ಪೀರಿಯಡ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ನಿಮ್ಗೆ ಎಂಡ್ ಆಗುತ್ತೆ. ಅಥವಾ ನೀವು ಯಾವುದಾದ್ರೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿರೋ, ಅಥವಾ ಏನೋ ಒಂದು ಬರಬೇಕಾಗಿತ್ತು ಅದಕ್ಕೇನೋ ನೀವು ಕಾಯ್ತಾ ಇದ್ದರೆ ಅದರ ರಿಸಲ್ಟ್ಸು ಕೂಡ ನಿಮಗೆ ಈ ಒಂದು ಫೇಸಲ್ಲಿ ಸಿಗುವಂಥದ್ದು. ಮತ್ತು ನಿಮ್ಮ ನಾಲೆಜ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀರ. ಲೈಕ್ ಇಷ್ಟು ದಿನ ಆಗೋಗಿದ್ದಲ್ಲ, ಈ ಥರ ಥಿಂಕ್ ಮಾಡ್ತಾಯಿದ್ನ, ಇನ್ಮೇಲಿಂದ ನಾನು ಹಿಂಗೆ ಥಿಂಕ್ ಮಾಡಬಾರ್ದು, ಈ ರೀತಿ ಥಿಂಕ್ ಮಾಡಬೇಕು ಅಂತೇಳಿ ನಿಮ್ಮ ನಾಲೆಜ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀರಾ. ಅಕಸ್ಮಾತಾಗಿ ನೀವೇನಾದ್ರು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಈ ಎನರ್ಜಿಯಿಂದ ಆಚೆ ಬಂದು ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಒಂಥರ ಹೆಂಗೆ ಅಂತಂದರೆ ಆಫ್ಟರ್ ಸ್ಟ್ರಗಲ್ ಗ್ರೋತ್ ಅಂತ ಹೇಳ್ತಾರೆ ನೋಡಿ. ಸೊ ಆ ರೀತಿಯಾದಂಥ ಗ್ರೋತು ನಿಮ್ಮ ಥರ್ಡ್ ಫೇಸಲ್ಲಿ ನಿಮಗೆ ಆಗುತ್ತೆ. ಸೊ ಅದನ್ನು ಕಾರ್ಡ್ಸ್ಗಳು ಕ್ಲಿಯರಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಹೋಪ್ಫುಲ್ಲಿ ನಿಮಗೆ ನನ್ನ ರೀಡಿಂಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮತ್ತೆ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗದು ಸಿಗತ್ತೆ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸಾಧ್ಯ ಆದರೆ ನಿಮಗೆ ರೆಸೊನೇಟ್ ಆಗಿದ್ದರೆ ಕ್ಲೇಮ್ ಅಂತ ಒಂದು ಮೆಸೇಜನ್ನು ಹಾಕಿ, ಅಥವಾ ನಿಮಗೇನು ಅನ್ನಿಸ್ತು ಅಂತ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಬನ್ನಿ ನಮ್ಮ ಪೈಲ್ 3 ಅಥವಾ ಈ ಒಂದು ಒಂಥರ ಓಷನ್ ಬ್ಲೂ ಕಲರ್ ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಅಥವಾ ಪೈಲ್ 3 ಯಾರು ಚೂಸ್ ಮಾಡಿದ್ದಾರೆ, ಇವರ ಒಂದು ಎನರ್ಜಿ ನೆಕ್ಸ್ಟ್ 3 ಮಂತ್ಸ್ಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ಸೊ ಆ್ಯಸ್ ಯೂಶ್ವಲ್ ನಾನು 3 ಮಂತ್ಸ್ಗೆ 3 ಕಾರ್ಡ್ಸ್ನ ಪುಲ್ ಮಾಡಿ ಇಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಇದನ್ನು ನಾನು 3 ಮಂತ್ಸ್ಗೆ ತೊಗೊಂಡಿಲ್ಲ, 3 ಫೇಸಸ್ ಅಂತೇಳಿ ನಾನು ತೊಗೊಂಡಿದ್ದೀನಿ. ಅಂದರೆ ನೀವು ಯಾವಾಗ ಈ ವಿಡಿಯೋ ನಿಮಗೆ ಸಿಗುತ್ತೆ ಅವತ್ತಿಂದ 3 ತಿಂಗಳು ಅಂತ ನೀವು ಕನ್ಸಿಡರ್ ಮಾಡಬೇಕು. ಇದು ಮೊದಲನೇ ಫೇಸು, 2ನೇ ಫೇಸು, 3ನೇ ಫೇಸ್ ಅಂತೇಳಿ ನಾನು ಕಾರ್ಡ್ನ ಪುಲ್ ಮಾಡಿ ಇಟ್ಟಿದ್ದೀನಿ, ಶಫಲ್ ಮಾಡಿ. ಸೊ ನಾನು ಕೇಳಿದೆ ನಿಮ್ಮ ಫಸ್ಟ್ ಫೇಸ್ ಅಥವಾ ಮೊದಲನೇ ಹಂತ ಯಾವ ರೀತಿ ಇರುತ್ತೆ ಅಂತ ಕೇಳಿದೆ. ಆ್ಯಕ್ಚುಲಾಗಿ ಒಂಥರ ಆಲ್ರೆಡಿ ನೀವು ಬೇಜಾರಲ್ಲಿದ್ದೀರಾ ಅಂತ ಕಾರ್ಡ್ಸು ನನಗೆ ಹೇಳ್ತಾ ಇರುವಂಥದ್ದು. ಒಂಥರ ನಿಮ್ಮನ್ನು ನೀವು ಡೌಟ್ ಪಟ್ಕೊಳ್ತಾ ಇರುವಂಥದ್ದು, ಏನೋ ಒಂಥರ ಭಯ ನಿಮ್ಗೆ ಏನಾದ್ರು ಡಿಸಿಷನ್ ತೊಗೊಳ್ಳೋದಕ್ಕೂ ನಿಮಗೀಗ ಧೈರ್ಯ ಇಲ್ಲ. ಒಂಥರ ಏನೋ ಟ್ರ್ಯಾಪ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಮೂವ್ ಆಗೋದಕ್ಕೆ ಆಗ್ತಾಯಿಲ್ಲ, ಏನು ನಿರ್ಧಾರ ತೊಗೊಳೋದಕ್ಕೆ ಏನಾದ್ರು ಮಾಡೋದಕ್ಕೆ ಆಗ್ತಾಯಿಲ್ಲ. ಕೈಂಡ್ ಆಫ್ ಸೆಲ್ಫ್ ಡೌಟ್ ಇಶ್ಯೂಸ್ನ ನೀವು ಇಲ್ಲಿ ಫೇಸ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ನೀವು, ಏನು ಮಾಡಬೇಕು, ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ನನಗೆ ಅಂತ ಇಲ್ಲಿ ನೀವು ನೋಡ್ಬೋದು. ಈ ಒಂದು ಲೇಡಿ ಸೊ ಟ್ರ್ಯಾಪ್ ಆಗಿರೋದು, ಕೈಕಾಲು ಕಟ್ಟದಂಗೆ ಆಗಿದೆ. ಸೊ ಅದನ್ನು ನಾವು ನೋಡ್ಬೋದು. ಸೊ ಕೈಕಾಲು ಕಟ್ಟಾಕಿದ್ರೆ ಏನಾಗುತ್ತೆ ಹೇಳಿ, ಅವ್ರಿಗೆ ಅಲ್ಲಿಂದ ಆಚೆ ಬಂದು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿಯಾಗಿ ಒಂದು ಎನರ್ಜಿ, ಲೈಕ್ ನನಗೇನೂ ಮಾಡೋಕ್ಕಾಗಲ್ವೇನೋ, ನನ್ನ ಕೈಲಿ ಕೆಲಸ ಆಗಲ್ವೇನೋ, ಅಥವಾ ಯಾವ ರೀತಿ ಮಾಡಬೇಕು ನಾನು, ಯಾವ ರೀತಿ ಮಾಡಿದ್ರೆ ನನಗಿದು ವರ್ಕೌಟ್ ಆಗುತ್ತೆ, ಈ ರೀತಿಯಾಗಿ ನೀವು ಒಂದು ರೀತಿ ನಿಮ್ಮ ಆ ಥಾಟ್ಸಲ್ಲೇ ನೀವು ಟ್ರ್ಯಾಪ್ ಆಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ ನಿಮ್ಮ ಫಸ್ಟ್ ಫೇಸಲ್ಲಿ ನೀವು ಫೇಸ್ ಮಾಡ್ತೀರಾ. ಬಟ್ ಇದು ಹೀಗೆ ಇರುತ್ತಾ ಮ್ಯಾಮ್? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಯಾವುದು
ಮೇಜರ್ ಅರ್ಕಾನಾಸ್ ಬಂದಿಲ್ಲ. ಸೊ ಮೈನರ್ ಅರ್ಕಾನ ಬಂದಿರೋದ್ರಿಂದ ಡೆಫಿನೆಟ್ಲಿ ಇವೆಲ್ಲ ಏನು ಅಂತಂದರೆ ಶಾರ್ಟ್ ಟರ್ಮ್, ಇವೆಲ್ಲ ಮುಗಿಯುತ್ತೆ 3 ಮಂತ್ಸಿಗೆ ಎನರ್ಜಿ ಅಷ್ಟೇ ನಾನಿಲ್ಲಿ ನಿಮ್ಮದು ಚೆಕ್ ಮಾಡ್ತಾ ಇರುವಂಥದ್ದು. ನೆನ್ಪಿಡಿ, ಇದೊಂದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ಏನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಬೇಕಾಗುತ್ತೆ. ಸೊ ಪರ್ಸ್ನಲ್ ರೀಡಿಂಗ್ ಅಂತಂದಾಗ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ನಿಮಗೆ. ಇದು ಜನರಲ್ ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಿದ್ರೆ ನಿಮ್ಮ ಸೆಕೆಂಡ್ ಫೇಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದೆ. ಐ ಥಿಂಕ್ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಇದು ಯಾರೋ ಲವರ್ಸ್ ಅಥವಾ ಯಾರಾದರೂ ರಿಲೇಷನ್ಶಿಪ್ಪಲ್ಲಿರುವಂಥವ್ರು ನೋಡ್ತಾ ಇದ್ದೀರಾ ಈ ವಿಡಿಯೋನ, ಅಥವಾ ಈ ಫೈಲ್ನ ಚೂಸ್ ಮಾಡಿದ್ದೀರಾ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ, ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಆ ಥಾಟ್ಸಲ್ಲಿ ಅಥವಾ ಒಂದು ಸಂಬಂಧದಲ್ಲಿ ನೀವು ಟ್ರ್ಯಾಪ್ ಆಗಿಬಿಟ್ಟಿದ್ದೀರಾ. ಲೈಕ್ ನಿಮ್ಗೇನೂ ಮಾಡೋಕ್ಕಾಗ್ದಿರೋ ಅಂಥ ಒಂದು ಹೆಲ್ಪ್ಲೆಸ್ ಸಿಚುವೇಷನಲ್ಲಿ ನೀವು ಇದ್ದೀರಾ ಅಂತೆಲ್ಲ ಆಲ್ರೆಡಿ ತೋರಿಸ್ತಾ ಇದೆ. ಅದನ್ನು ಕನ್ಫರ್ಮ್ ಮಾಡೋದಕ್ಕೆ 3 ಆಫ್ ಸೋರ್ಟ್ಸ್, ಮೇ ಬಿ ನೀವು ಥರ್ಡ್ ಪಾರ್ಟಿ, ಇನ್ ಕೇಸ್ ಇಫ್ ಯು ಆರ್ ಇನ್ ರಿಲೇಷನ್ಶಿಪ್ ಅಥವಾ ಲವ್ ಕನೆಕ್ಷನಲ್ಲಿ ಇದ್ದೀರಾ ಅಂತಂದರೆ ಅವ್ರಿಗೆ ಇದು ಅಪ್ಲೈ ಆಗುತ್ತೆ. ಥರ್ಡ್ ಪಾರ್ಟಿ ಕನೆಕ್ಷನ್ ಪ್ರಾಬ್ಲಮ್ ಆಗಿರ್ಬೋದು ನಿಮಗೆ, ನಿಮ್ಮ ಒಂದು ಕನೆಕ್ಷನಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರ್ಬೋದು. ಒಂದು ವೇಳೆ ಥರ್ಡ್ ಪಾರ್ಟಿ ಕನೆಕ್ಷನ್ ಇದಲ್ಲ ಅಂತಂದರೆ ಯಾವುದೋ ಒಂದು ಟ್ರೂತ್ ರಿವೀಲ್ ಆಗುತ್ತೆ. ಸೊ ಆ ಟ್ರೂತಿಂದ ನಿಮಗೆ ಹರ್ಟ್ ಆಗುತ್ತೆ, ತುಂಬ ಹರ್ಟ್ ಆಗುತ್ತೆ. ಎಷ್ಟು ಹರ್ಟ್ ಆಗುತ್ತೆ ಅಂತಂದರೆ ಲೈಕ್ ಒಂಥರ ಹೃದಯ ಹಿಂಡ್ದಂಗೆ ಆಯಿತು ಅಂತ ಹೇಳ್ತೀವಲ್ಲ, ಸೊ ಅಷ್ಟರ ಮಟ್ಟಿಗೆ ನಿಮಗೆ ಈ ಒಂದು ಸತ್ಯದಿಂದ ಹರ್ಟ್ ಆಗುತ್ತೆ. ಬಟ್ ನೆನ್ಪಿಡಿ, ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇದೊಂದು ಮೈನರ್ ಅರ್ಕಾನ ಆಗಿರೋದ್ರಿಂದ ನೀವು ಅಷ್ಟು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ಫೇಸೆಲ್ಲ ಪಾಸ್ ಆಗಿಬಿಡತ್ತೆ, ದಟ್ ಈಸ್ ದ ಥಿಂಗು. ಆಮೇಲೆ ನಿಮಗೆ ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡೋದಕ್ಕಾಗಲ್ಲ ನಿಮ್ಮ ಒಂದು ಸೆಕೆಂಡ್ ಫೇಸಲ್ಲಿ. ಒಂದು ರೀತಿ ಹಾರ್ಟ್ ಬ್ರೇಕ್ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಅದು ಯಾವ ಸತ್ಯ ನಿಮ್ಮ ಮುಂದೆ ರಿವೀಲ್ ಆಗುತ್ತೆ, ಸೊ ಆ ಸತ್ಯದಿಂದ ನಿಮಗೆ ನೋವಾಗ್ಬೋದು ಸ್ವಲ್ಪ ಮಟ್ಟಿಗೆ. ಬಟ್ ಒಂದು ಥಿಂಗ್ ಏನು ಹೇಳ್ಬೋದು ಅಂತಂದರೆ, ನಿಮ್ಮದು ವಾರಿಯರ್ ಎನರ್ಜಿ. ಸೊ ನಿಮ್ಮ ಕೈಲಿ ಎಲ್ಲ ಸಿಚುವೇಷನ್ನ ಹ್ಯಾಂಡಲ್ ಮಾಡೋಂಥ ಒಂದು ಕೆಪಾಸಿಟಿ ಇದೆ ಅಂತ ಕಾರ್ಡ್ಸು ನನಗಿಲ್ಲಿ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು. ಸೊ ಇದು ಒಂದು. ಹಾಗಾದರೆ ಈ ಎನರ್ಜಿ ಹೀಗೆ ಇರುತ್ತಾ? ನೆಕ್ಸ್ಟು ಥರ್ಡ್ ಫೇಸಲ್ಲಿ ಯಾವ ರೀತಿ ಇರ್ತೀರಾ ನೀವು ಅಂತ ನಾನು ಕೇಳಿದೆ. ಟು ಬಿ ಆನೆಸ್ಟ್, ಸಿ ವೆರಿ ಪಾಸಿಟಿವ್ ಕಾರ್ಡ್ ಐ ಗಾಟ್. 6 ಆಫ್ ಕಪ್ಸ್ ಅಂದರೆ ತುಂಬ ಎಮೋಷ್ನಲಿ ಹೀಲ್ ಆಗಿಬಿಡ್ತೀರಾ. ಆಮೇಲೆ ಇನ್ನೊಂದು ಏನು ಅನ್ನಿಸ್ತಾ ಇದೆ ಅಂತಂದರೆ, ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಈ ಫೈಲ್ನ ಚೂಸ್ ಮಾಡಿದ್ದೀರಾ, ನಿಮ್ಮದು ಏನಾದರೂ ಬ್ರೇಕಪ್ ಆಗಿ ಆ ಪರ್ಸನ್ ಹೋಗಿಬಿಟ್ಟಿದ್ರೆ ಅವರು ರಿಕನ್ಸಿಲೇಷನ್ ಆಗುವಂಥ ಚಾನ್ಸಸ್ ಇದೆ. ಅವರು ವಾಪಸ್ ಬರ್ಬೋದು, ನಿಮ್ಮನ್ನು ಮತ್ತೆ ಕನೆಕ್ಟ್ ಆಗ್ಬೋದು ಅವರು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರಬಹುದು ಅಂತ. ಆ್ಯಂಡ್ ಪಾಸಿಬಿಲಿಟೀಸ್ ಅಷ್ಟೇ ಇದು. ನಿಮ್ಮ ಎಕ್ಸು ವಾಪಸ್ ಬಂದು ಇದು ರಿಕನ್ಸಿಲೇಷನ್ ಆಗುವಂಥ ಒಂದು ಸಾಧ್ಯತೆಯನ್ನು ನೀವು ಥರ್ಡ್ ಫೇಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂತ ಒಂದು ವೇಳೆ ನಿಮಗೆ ಇಲ್ಲ ಮ್ಯಾಮ್ ಆ ರೀತಿಯಾದಂಥ ಕನೆಕ್ಷನ್ಸ್ ಯಾವುದೂ ಇಲ್ಲ ನಮಗೆ ಅಂತ ನೀವು ಅಂದ್ಕೊಂಡ್ರೆ, ಸೊ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸು ನಿಮಗೆ ಭಾಳ ನೆನಪಾಗತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಖುಷಿಯಾಗಿದ್ರಿ, ಹ್ಯಾಪಿಯಾಗಿ ಹೇಗಿದ್ರಿ, ಅದೆಲ್ಲ ಕೂಡ ನಿಮಗೆ ನೆನಪಾಗುತ್ತೆ. ಜೊತೆಯಲ್ಲಿ ನಿಮಗೆ ಈ ಎನರ್ಜಿಯಿಂದ ಆಚೆ ಬಂದುಬಿಡ್ತೀರಾ. ನೀವು ಈ 2 ಎನರ್ಜಿಯಿಂದ ಆಚೆ ಬಂದು ನೀವು ತುಂಬ ಖುಷಿಯಾಗಿರ್ತೀರಾ. ಆ್ಯಂಡ್ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ. ಈ 2 ಎನರ್ಜಿಯಿಂದ ಬಂದಿದ್ದ ತಕ್ಷಣ ಎಮೋಷ್ನಲಿ ತುಂಬ ಹೀಲ್ ಆಗ್ತೀರಾ. ಸೊ ಈಗೇನು 2 ಫೇಸಲ್ಲಿ ನೀವು ಹರ್ಟ್ ಆಗಿರ್ತೀರಾ, ಸೊ ಅದರಿಂದ ನೀವೇನಾಗ್ತೀರಾ ಅಂದರೆ ಹೀಲ್ ಆಗ್ತೀರಾ 3rd ಮಂತಲ್ಲಿ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಕಾರ್ಡ್ಸು. ಸೊ ನಿಮ್ಮ ಫೈಲ್ನ ಸ್ಪೆಷಾಲಿಟಿನೇ ಅದು. ಸೊ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು 2 ಫೇಸು ಸ್ವಲ್ಪ ಹಾರ್ಡ್ ಇರ್ಬೋದು. ಸೊ ಆ್ಯಂಡ್ ನೆನ್ಪಿಡಿ, ಕಾರ್ಡು ಸಡನ್ನಾಗಿ ಈ ರೀತಿಯಾಗಿ ಬರಲ್ಲ. ಆಲ್ರೆಡಿ ಸ್ವಲ್ಪ ಮಟ್ಟಿಗಾದರೂ ನೀವು ಈ ಒಂದು ಎನರ್ಜಿನಲ್ಲಿ ಇದ್ದೀರಾ ಅಂತ ಕಾರ್ಡ್ಸು ನನಗೆ ಹೇಳ್ತಾ ಇದೆ. ಸೊ ಈ ಎನರ್ಜಿ, ಈ ಫೇಸ್ ಮುಗ್ದಾದ್ಮೇಲೆ ಅದು ಫೈನಲಿಗೆ ಬರುತ್ತೆ, ಹರ್ಟ್ ಆಗುತ್ತೆ, ಅದನ್ನು ಟ್ರೂತ್ ಆಚೆ ಬರುತ್ತೆ. ಓಕೆ ಫೈನ್, ನೆಕ್ಸ್ಟ್ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತೀರಾ. ಯಾಕಂದರೆ ನೀವು ಇದನ್ನ 2 ತೊಗೊಳ್ತೀನ ಅಂತಂದರೆ ವಾರಿಯರು. ಸೊ ನೀವು 2 ತೊಗೊಳ್ತೀರಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಏಬಲ್ ಟು ಮೇಕ್ ಎನಿಥಿಂಗ್. ಸೊ ಹಾಗಾಗಿ 2ರಿಂದ ಆಚೆ ಬಂದು ನೀವು ನಿಮ್ಮ ಬ್ಯೂಟಿಫುಲ್ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕಾನ್ಫಿಡೆಂಟಾಗಿ ಮುಂದೆ ಹೆಜ್ಜೆ ಇಡ್ತೀರಾ. ಒಂಥರ ಖುಷಿಯಾಗಿದ್ದಂಥ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ತೀರಾ. ಆ್ಯಂಡ್ ನಿಮ್ಮ ಎಕ್ಸೇನ ವಾಪಸ್ ಬಂದರೆ ಅವ್ರ ಜೊತೆ ಒಳ್ಳೆ ಕನ್ಸಲೇಷನ್ ಆಗಿ ಕನೆಕ್ಷನ್ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮ್ಗಾಗ ಸಿಗತ್ತೆ. ಆ್ಯಂಡ್ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ದೆನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನ್ನ ಹತ್ರ ಶೇರ್ ಮಾಡ್ಬೋದು ನೀವು.
ಆ್ಯಂಡ್ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ನೀವು ಕ್ಲೇಮ್ ಅಂತ ಕೂಡ ಟೈಪ್ ಮಾಡ್ಬೋದು. ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದೊಳ್ಳೆ ಟಾಪಿಕ್ನ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.